ಪೊಲೀಸರು ಈ ಕೇಸ್ನ ಬೆನ್ನು ಬಿಡದೆ ಯಾವಾಗ ಹುಡ್ಕೋಕ್ಕೆ ಶುರು ಮಾಡ್ತಾರೋ ಆಗ ಮುಕ್ತಿ ರಂಜನ್ಗೆ ಭಯ ಶುರು ಆಗುತ್ತೆ ಸ್ನೇಹಿತರೆ. ಭಯ ಶುರು ಆಗಿ ಓಡೋಗಿರ್ತಾನೆ. ಆ ಭಯದಿಂದ ಸೂಸೈಡ್ ಮಾಡ್ಕೊಂಡಿದ್ದೇನೆ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಷಯ ಬಂದು ಮಹಾಲಕ್ಷ್ಮಿಯವ್ರ ವಿಷಯ ತೊಗೊಂಡಿದ್ದೀನಿ. ಮಹಾಲಕ್ಷ್ಮಿ ಮರ್ಡರ್ ಕೇಸ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಸ್ನೇಹಿತರೆ. ಮಹಾಲಕ್ಷ್ಮಿ ಅನ್ನೋ ಹುಡುಗಿ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿರುವಂತಹ ಕೋದಂಡರಾಂಪುರ ವಯಲಿ ಕವಲ್ ಪೈಪ್ಲೈನಲ್ಲಿ ವೀರಣ್ಣ ಭವನ ಬಡಾವಣೆಯಲ್ಲಿ 1 BHK ರೆಂಟೆಡ್ ಹೌಸಲ್ಲಿ ಮಹಾಲಕ್ಷ್ಮಿಯನ್ನು ಹೆಣ್ಮಗಳು ವಾಸವಾಗಿರ್ತಾಳೆ ಸ್ನೇಹಿತರೆ. ಒಂದು 3-4 ದಿನದಿಂದ ಮಹಾಲಕ್ಷ್ಮಿ ಮನೆಯಿಂದ ಒಂದು ಕೆಟ್ಟ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಅದನ್ನು ಗಮನಿಸಿದಂತಹ ಮನೆ ಓನರು ಮಹಾಲಕ್ಷ್ಮಿಯ ತಾಯಿಗೆ ಮತ್ತು ಗಂಡನಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತಾರೆ. ಮಹಾಲಕ್ಷ್ಮಿಯ ತಾಯಿ ಮತ್ತು ತಂಗಿ ಮನೆಗೆ ಬರ್ತಾರೆ ಸ್ನೇಹಿತರೆ. ಡೋರ್ ಓಪನ್ ಮಾಡ್ತಾರೆ. ಡೋರ್ ಓಪನ್ ಮಾಡಿದ ತಕ್ಷಣ ಅವರ ದೃಷ್ಟಿ ಹೋಗೋದು ಆ ಫ್ರಿಜ್ ಮೇಲೆ. ಆ ಫ್ರಿಜ್ ಕೆಳಗಡೆಯಿಂದ ಒಂದು ಕೆಟ್ಟ ನೀರು ಹೋಗ್ತಾ ಇರುತ್ತೆ. ಹಾಗೆ ಅಲ್ಲಿ ಜಿರಳೆಗಳು, ಹುಳಗಳೆಲ್ಲ ಓಡಾಡ್ತಾ ಇರುತ್ತೆ ಸ್ನೇಹಿತರೆ. ಏನು ಇಷ್ಟೊಂದು ಸ್ಮೆಲ್ ಬರ್ತದೆ ಅಂತ ಮಹಾಲಕ್ಷ್ಮಿಯ ತಾಯಿ ಫ್ರಿಜ್ ಡೋರ್ನ ಓಪನ್ ಮಾಡ್ತಾರೆ ಸ್ನೇಹಿತರೆ. que por cierto que 59 ಪೀಸ್ಗಳನ್ನ ಮಾಡಿ ಮಹಾಲಕ್ಷ್ಮಿಯ ಬಾಡಿನ ಫ್ರಿಜ್ ಒಳಗಡೆ ಇಟ್ಟಿರ್ತಾನೆ ಸ್ನೇಹಿತರೆ. ಆ ಕೊಲೆಗಾರನ ಮನಸ್ಥಿತಿ ಹೇಗಿರ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಅನ್ನೋ ಹುಡುಗಿ ಬೇಸಿಕಲಿ ನೇಪಾಳದವರು. ಹಾಗೆ ಅವರು ಬೆಂಗಳೂರಿಗೆ ಬಂದು 35 ವರ್ಷ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಹಾಗೆ 6 ವರ್ಷಗಳ ಹಿಂದೆ ಮಹಾಲಕ್ಷ್ಮಿಗೆ ಹೇಮಂತ್ ದಾಸ್ ಅನ್ನೋರ ಜೊತೆ ಮದುವೆ ಆಗುತ್ತೆ. ಹೇಮಂತ್ ದಾಸ್ಗೂ ಮಹಾಲಕ್ಷ್ಮಿಗೂ ಮನೇಲಿ ಚಿಕ್ಕ ಪುಟ್ಟ ಕಿರಿಕಿರಿ ತೊಂದರೆಗಳು ಸ್ಟಾರ್ಟ್ ಆಗಿರುತ್ತೆ. ಈ ಹೇಮಂತ್ ದಾಸು ಮೂಲತಃ ಪಶ್ಚಿಮ ಬಂಗಾಳದ ಹುಡುಗ. ಗಂಡ ಹೆಂಡತಿ ಮಧ್ಯೆ ಚಿಕ್ಕ ಪುಟ್ಟ ಕಿರಿಕಿರಿ ಇದ್ದಿದ್ದೆ. ಆದರೆ ಇಬ್ಬರ ಮಧ್ಯೆ ಗಲಾಟೆ ಆಗ್ತಿದ್ದಿದ್ದು ಒಂದೇ ವಿಷಯಕ್ಕೆ ಸ್ನೇಹಿತರೆ, ಆ ವ್ಯಕ್ತಿ ವಿಷಯಕ್ಕೆ. ಆ ವ್ಯಕ್ತಿ ಯಾರು ಅಂದರೆ ಅಶ್ರಫ್. ಮಹಾಲಕ್ಷ್ಮಿ ಹಾಗೂ ಅಶ್ರಫ್ ಮಧ್ಯೆ ಸ್ನೇಹ ಶುರುವಾಯಿತು. ಆ ಸ್ನೇಹ ಪ್ರೀತಿಗೆ ತಿರ್ಕೊಂತು ಸ್ನೇಹಿತರೆ. ಈ ವಿಷಯ ಗಂಡ ಹೇಮಂತ್ ದಾಸ್ಗೆ ಗೊತ್ತಾಗಿ ಪ್ರತಿನಿತ್ಯ ಮನೆಯಲ್ಲಿ ಗಲಾಟೆ ಆಗಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಹಾಗೆ ಇವರಿಬ್ರಿಗೂ 4 ವರ್ಷದ ಗಂಡು ಮಗು ಕೂಡ ಇತ್ತು. ಹಾಗೆ ಇವರಿಬ್ಬರು ಡೈವರ್ಸ್ ತೊಗೊಂಡು 9 ತಿಂಗಳಾಗಿದೆ ಸ್ನೇಹಿತರೆ. ಆದರೆ ಮಗು ಮಾತ್ರ ಅಪ್ಪನ ಜೊತೆನೇ ಇರ್ತಿತ್ತು. ಇನ್ ಕೇಸ್ ಮಗುನ ತಾಯಿ ನೋಡಬೇಕು ಅಂದರೆ ಗಂಡ ಹೇಮಂತ್ ದಾಸ್ ಮಗುನ ಮನೆ ಕರ್ಕೊಂಬಂದು ಮಾತಾಡಿಸಿ ವಾಪಸ್ ಕರ್ಕೊಂಡು ಹೋಗ್ತಿದ್ದ. ಹಾಗೆ ಈ ಮಹಾಲಕ್ಷ್ಮಿ ಒಂದು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಂತೆ. ಈ ಅಶ್ರಫು ಮಹಾಲಕ್ಷ್ಮಿನ ಪಿಕಪ್ ಡ್ರಾಪ್ ಮಾಡ್ತಿದ್ದ. ಹಾಗೆ ಈ ಮಹಾಲಕ್ಷ್ಮಿಯ ಕೇಸಲ್ಲಿ ಇನ್ನೂ 3-4 ಜನ ಹುಡುಗರು ಇದ್ದಾರೆ ಅಂತ ಅನುಮಾನ ಬರ್ತಿದೆ ಸ್ನೇಹಿತರೆ. ಆ 3-4 ಜನ ಹುಡುಗರು ಮಹಾಲಕ್ಷ್ಮಿಯ ಸ್ನೇಹಿತರು ಅಂತ ಹೇಳ್ತಾ ಇದ್ದಾರೆ. ಈ ಅಶ್ರಫ್ ಅನ್ನೋ ವ್ಯಕ್ತಿಗೆ ಬೇರೆ ಹುಡುಗಿ ಜೊತೆ ಸಂಬಂಧ ಇತ್ತು ಅಂತ ಗೊತ್ತಾಗ್ತಿದೆ ಸ್ನೇಹಿತರೆ. ಈ ವಿಷಯ ಮಹಾಲಕ್ಷ್ಮಿಗೆ ಗೊತ್ತಾಗಿ ಅಶ್ರಫ್ ಮತ್ತು ಮಹಾಲಕ್ಷ್ಮಿ ನಡುವೆ ಗಲಾಟೆ ಶುರುವಾಗಿದೆ. ಹಾಗೆ ಮಹಾಲಕ್ಷ್ಮಿ ಅವರ ಕಾಲೇಜ್ ಚೆಕ್ ಮಾಡಿದಾಗ ಅಶ್ರಫ್ ಅನ್ನೋ ವ್ಯಕ್ತಿ ಜೊತೆ ತುಂಬ ಮಾತಾಡಿದ್ದಾರೆ. ಹಾಗೆ ಕೊನೆಯದಾಗಿ ಮಹಾಲಕ್ಷ್ಮಿ ಮಾತಾಡಿದ್ದು ಅಶ್ರಫ್ ಜೊತೆ ಅಂತ ತನಿಖೆಯಲ್ಲಿ ಗೊತ್ತಾಗಿದೆ ಸ್ನೇಹಿತರೆ. ಹಾಗೆ ಇನ್ನೊಬ್ಬ ಆರೋಪಿ ಮುಕ್ತಿ ರಂಜನ್ ರಾಯ್. ಇವನು ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದಂಥ ಜಾಗದಲ್ಲಿ ಅಂದರೆ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸೆಪ್ಟೆಂಬರ್ 2 ಮಹಾಲಕ್ಷ್ಮಿ ಫೋನ್ ಸ್ವಿಚ್ ಆಫ್ ಆದ ದಿನ. ಆ ಫೋನ್ ಸ್ವಿಚ್ ಆಫ್ ಆದ ದಿನ, ಆ ದಿನವೇ ಮುಕ್ತಿ ರಂಜನ್ ರಾಯ್ ಕಾಣೆಯಾಗಿರ್ತಾನೆ, ಅಂದರೆ ಎಸ್ಕೇಪ್ ಆಗಿರ್ತಾನೆ ಸ್ನೇಹಿತರೆ.
ಹಾಗಾಗಿ ಪೊಲೀಸರಿಗೆ ಈ ವ್ಯಕ್ತಿ ಮೇಲೆ ಅನುಮಾನ ಬರುತ್ತೆ. ಮಹಾಲಕ್ಷ್ಮಿ ಯಾವತ್ತಿಂದ ಕೆಲ್ಸಕ್ಕೆ ಬಂದಿರಲ್ವೋ ಆ ದಿನದಿಂದನೇ ಮುಕ್ತಿ ರಂಜನ್ ಕೂಡ ಕೆಲ್ಸಕ್ಕೆ ಬಂದಿರಲ್ಲ ಸ್ನೇಹಿತರೆ. ಈ ಮುಕ್ತಿ ರಂಜನ್ ಅನ್ನೋ ವ್ಯಕ್ತಿ ಮೂಲತಃ ಒರಿಸ್ಸಾದವನು. ಹಾಗೆ ಮಹಾಲಕ್ಷ್ಮಿ ಮತ್ತು ಮುಕ್ತಿ ರಂಜನ್ ನಡುವೆ ಸಂಬಂಧ ಇತ್ತು ಅಂತ ಹೇಳ್ತಾ ಇದ್ದಾರೆ. ಈ ಮಹಾಲಕ್ಷ್ಮಿ ಅನ್ನೋ ಹೆಣ್ಮಗಳು ಬೇರೆ ಹುಡುಗರ ಜೊತೆ ಓಡಾಡೋದನ್ನು ಮುಕ್ತಿ ರಂಜನ್ ನೋಡಿರ್ತಾನೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಗಲಾಟೆ ಶುರು ಆಗುತ್ತೆ ಸ್ನೇಹಿತರೆ. ಪೊಲೀಸರು ಈ ಕೇಸ್ನ ಬೆನ್ನು ಬಿಡದೆ ಯಾವಾಗ ಹುಡ್ಕೋಕ್ಕೆ ಶುರು ಮಾಡ್ತಾರೋ ಆಗ ಮುಕ್ತಿ ರಂಜನ್ಗೆ ಭಯ ಶುರು ಆಗುತ್ತೆ ಸ್ನೇಹಿತರೆ. ಭಯ ಶುರು ಆಗಿ ಓಡೋಗಿರ್ತಾನೆ. ಆ ಭಯದಿಂದ ಸೂಸೈಡ್ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ಬೋದು. ಆದರೆ ಸತ್ಯ ಇನ್ನೂ ಹೊರಗೆ ಬರಬೇಕಾಗಿದೆ ಸ್ನೇಹಿತರೆ. ಮಹಾಲಕ್ಷ್ಮಿಯ ಮನೆಯಲ್ಲಿ ಸಿಕ್ಕ 3 ಜನರ ಫಿಂಗರ್ ಪ್ರಿಂಟ್ಸ್ ಯಾರ್ದು? ಮುಕ್ತಿ ರಂಜನೆ ಕೊಲೆ ಮಾಡಿರೋ ಸತ್ಯ ಆದರೆ ಮುಕ್ತಿ ರಂಜನ್ ಯಾಕೆ ಕೊಲೆ ಮಾಡ್ದ? ಮಹಾಲಕ್ಷ್ಮಿಯ ಕೇಸಲ್ಲಿ ಆದಷ್ಟು ಬೇಗ ಕೊಲೆಗಾರ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ. ಹಾಗೆ ನಿಮಗೆ ನಾನು ಮಾಡೋ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ಬೇರೆ ಯಾವ್ದಾರ ಕಂಟೆಂಟು ನಾನು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾಕಾಲ ನನ್ನ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.